ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಇಂದು ನಾವು ವಿಜಯನಗರ ಜಿಲ್ಲೆಯ ವಿಡಿಯೋವನ್ನು ನೋಡಿ. ಹಾಯ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮಸ್ತೆ. ನನ್ನ ಹೆಸರು ಭೋಜನಾಯಕ್ ಅಂತೇಳಿ ನಾನು ಹೊಸಪೇಟೆ ಪಟ್ಟಣದಲ್ಲಿ ಜೀವಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ನಾನು ದೇವರು ಮಾಡಿದ ಉಪಕಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಾನು ಭಾಳ ಪಾಪದಲ್ಲಿ ಇದ್ದೆ, ಭಾಳ ಅನೇಕ ಚಟಗಳಲ್ಲಿದ್ದೆ, ಸಮಾಧಾನ ಇದ್ದಿಲ್ಲ, ಶಾಂತಿ ಇದ್ದಿಲ್ಲ, ನಿಜವಾದ ಬೆಳಕು ಇಲ್ಲಿದೆ, ನಿಜವಾದ ದೇವರು ಇಲ್ಲಿದೆ ಅಂತ ಹುಡುಕ್ತಿದ್ದೆ. ಆದರೆ ನನಗೆ ಯಾರು ಕಾಣಲಿಲ್ಲ, ಭಾಳ ಕತ್ತಲಲ್ಲಿದ್ದೆ. ನನ್ನ ಕುಟುಂಬದಲ್ಲಿ ನಾನು ಚೆನ್ನಾಗಿದ್ದಿಲ್ಲ. ಆದರೆ ದೇವರು ಒಂದು ಕೃಪೆ ಮಾಡಿ ನನಗೋಸ್ಕರ ಒಬ್ಬ ಬ್ರದರನ್ನು ಕಳಿಸ್ಕೊಟ್ರು. ಆ ಬ್ರದರ್ ಬಂದು ಧರ್ಮಶಾಸ್ತ್ರವನ್ನು, ಬೈಬಲನ್ನು ಹಿಡ್ಕೊಂಡು ದೇವರ ವಚನಗಳನ್ನು ನನಗೆ ಹೇಳಿಕೊಟ್ರು. ಆ ವಚನಗಳೇ ನನ್ನನ್ನು ಆ ಪಾಪದಿಂದ ಎಲ್ಲ ಬಿಡುಗಡೆ ಮಾಡಿ ಇವತ್ತು ಒಳ್ಳೆ ಮನುಷ್ಯನಾಗಿ ರೂಪಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ದೇವರು ನಾನು 2022ರಲ್ಲಿ ನನಗೆ ದೇವರು ರಕ್ಷಣೆ ಕೊಟ್ಟರು, ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಟ್ಟರು. ಹಾಗೆ ಇನ್ನು ಹೊಸಪೇಟೆ ಪ್ರಾಂತ್ಯದಲ್ಲಿ ನಾನು ಯಾವ ರೀತಿ ಪಾಪದಲ್ಲಿ ಇದ್ದೆ, ಯಾವ ರೀತಿ ಕತ್ತಲೆ ಇದ್ದೆ, ಯಾವ ರೀತಿ ಚಟಗಳಲ್ಲಿ ಬಿದ್ದುಕೊಂಡಿದ್ದೆ ಅಂತ ಎಷ್ಟೋ ಕುಟುಂಬಗಳದಾವು, ಎಷ್ಟೋ ಜನರದಾರೆ. ಆ ಜನರಿಗೆ ನನಗೆ ಸಿಕ್ಕಿದ್ದ ರಕ್ಷಣೆ ಅವರಿಗೆ ಸಿಕ್ಕಬೇಕು. ಅದಕ್ಕಾಗಿ ಅವ್ರಿಗೋಸ್ಕರ ನೀವು ದಯವಿಟ್ಟು ಪ್ರಾರ್ಥನೆ ಮಾಡಬೇಕಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು ಬ್ರದರ್ ಸಿಸ್ಟರ್, ಧನ್ಯವಾದಗಳು. ಆಮೇಲೆ ನಾನು ತುಂಬು ಹೃದಯದಿಂದ ನಿಮ್ಮಲ್ಲಿ 3 ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ, ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ. ಎರಡನೆಯದಾಗಿ, ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ 1ನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ. ಮೂರನೆಯದಾಗಿ, ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ. ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.